ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಸ್ಪೆಷಲ್ ಡೇ. ನೋಡಿದ್ರೆ ಅದೇ ಡೇ ಒಂದು ಎಕ್ಸಾಮ್ ಇರೋದ್ರಿಂದ ಡೇ ಸ್ಪೆಷಲ್ ಅಂತ ಹೇಳಿಲ್ಲ. ಏನು ಮಾಡೋದು, ಸ್ಪೆಷಲ್ ಡೇಸಲ್ಲಿ ಏನಾದರೂ ಒಂದು ಇರುತ್ತಲ್ಲ. ಸೊ ನಾವು ಬೆಳಗ್ಗೆ ಬೇಗ ಎದ್ದು 5 ಗಂಟೆ ಅಷ್ಟೊತ್ತಿಗೆ ಮನೆಯಿಂದ ಹೊರಟ್ವಿ ಬಸ್ ಸ್ಟ್ಯಾಂಡ್ಗೆ. ಅಲ್ಲಿ ಇನ್ನೊಬ್ಬರು ಫ್ರೆಂಡ್ ಬಂದರು. ನಾವು 3 ಜನ ಬೆಂಗಳೂರಿಗೆ ಹೊರಟ್ವಿ. ಬಸ್ಸಲ್ಲೆಲ್ಲ ಓದ್ಕೊಂಡು ಹೋಗಬೇಕು ಅಂತ ಹೋಗಿದ್ದು, ಬಟ್ ಆಗಿದ್ದೇ ಬೇರೆ. ಎಲ್ಲ ನಿದ್ರೆ ಮಾಡ್ಕೊಂಡು ಹೋದ್ವಿ. ಬಸ್ಸಲ್ಲಿ ಮಾತ್ರ ನಿದ್ರೆ ಮಾಡಿದ್ದು. ಬೆಂಗಳೂರು ತಲುಪಿದಾಗಿಂದ ಓದ್ತಾನೆ ಇದ್ವಿ. ಮೆಟ್ರೋದಲ್ಲೂ ಓದಿದ್ವಿ, ಎಲ್ಲ ಕಡೆನೂ ಓದ್ತಾನೆ ಇದ್ವಿ. ವರ್ಷ ಪೂರ್ತಿ ಓದಿದ್ರೆ ಚೆನ್ನಾಗಿರೋದು. ಆಮೇಲೆ ಹೊಟ್ಟೆ ಹಸಿತಾ ಇತ್ತು ಅಂತ ಹೇಳ್ಬಿಟ್ಟು ಹೋಟೆಲ್ಗೆ ಹೋಗ್ಬಿಟ್ಟು ತಿಂಡಿ ತಿಂದು ಅಲ್ಲಿಂದ ಎಕ್ಸಾಮ್ ಸೆಂಟರ್ಗೆ ಹೋಗಿ ಎಕ್ಸಾಮ್ ಬರೆದು ವಾಪಸ್ ಮೈಸೂರಿಗೆ ಬಂದ್ವಿ. ಬೆಂಗಳೂರಿಂದ ಎಕ್ಸಾಮ್ ಮುಗಿಸ್ಕೊಂಡು ಮೈಸೂರಿಗೆ ಬಂದಿದ್ದೀನಿ. ಏನಕ್ಕೆ ಅಂತ ಅಂದರೆ ನನ್ನ ಬೆಸ್ಟ್ ಫ್ರೆಂಡದ ಬರ್ಡೇ ಇವತ್ತು. ಅವ್ರ ಅಮ್ಮ ಹೇಳಿದ್ರು ನನಗೊಂದು ಸತ್ಯನ ಸುಮಾರು ದಿನದಿಂದ ಮುಚ್ಚಿಟ್ಟಿದ್ದೀನಿ. ಆ ಸತ್ಯನ ನನ್ನಿಂದ ರಿವೀಲ್ ಮಾಡೋದಕ್ಕಾಗಲ್ಲ, ನೀನೇ ರಿವೀಲ್ ಮಾಡು ಅವಳಿಗೆ, ಆ ವಿಷಯ ಅವಳಿಗೆ ಗೊತ್ತಾಗಬೇಕು ಅಂತ. ಸೊ ನೀನೇ ಹೋಗು ಅಂತ ಅಂದಮೇಲೆ ನಾನು ಆಂಟಿ ಮಾತನ್ನ ಮೀರೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಕ್ಸಾಮ್ ಮುಗ್ದಿಲ್ಲ ಅಂದ್ರೂ, ಅಂದರೆ ನನಗಿನ್ನ ಒಂದು 3-4 ಎಕ್ಸಾಮ್ ಇದೆ, ಅದು ಮುಗ್ದಿಲ್ಲ ಅಂದ್ರೂ ಬೆಂಗಳೂರಿಂದ ಮೈಸೂರಿಗೆ ಬಂದಿದ್ದೀನಿ. ಅದೇನದು ಸತ್ಯ ಅಂತ ನಿಮಗೆ ಆಮೇಲೆ ಹೇಳ್ತೀನಿ. ಇವಾಗ ಅವಳನ್ನ ಮೀಟ್ ಮಾಡೋದಕ್ಕೆ ಹೋಗೋಣ. ಮೀಟ್ ಮಾಡಿಬಿಟ್ಟು ಏನು ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಅವಳಿಗೆ ನಾನು ಬಂದಿರೋದು ಗೊತ್ತಿಲ್ಲ. ಆ್ಯಂಡ್ ದಿಸ್ ವಾಸ್ ಅ ರಿಯಾಕ್ಷನ್. ಶಿ ಹ್ಯಾಡ್ ನೋ ಕ್ಲೂಸ್. ನನಗೆ ನೆಕ್ಸ್ಟ್ ಡೇ ಎಕ್ಸಾಮ್ ಇರೋದ್ರಿಂದ ಬರೋದೇ ಇಲ್ಲ ಅಂತ ಅಂದ್ಕೊಂಡಿದ್ಲು. ಸೊ ನಿಂಗೆ ಇವತ್ತೊಂದು ಸತ್ಯ ಹೇಳಬೇಕು ನಾನು. ನಿಮ್ಮಮ್ಮ ಹೇಳಿದ್ರು ಸುಮಾರು ಟೈಮಿಂದ ನಾನು ಹೈಡ್ ಮಾಡ್ತಾ ಇದ್ದೀನಿ, ಅವಳಿಗೆ ಅದನ್ನು ಹೇಳಬೇಕು ಅಂತ. ನೀನು ಆ ಸತ್ಯನ ಪಾಸಿಟಿವ್ ಆಗಿ ತಗೋಬೇಕು. ಇವಾಗ ಹೇಳಲ್ಲ, ಬಟ್ ಹೇಳ್ತೀನಿ ಇವತ್ತು. ಏನು ವೀಕ್ ಆಗಬಾರ್ದು. ಏನು ನನ್ನ ಟಿಪ್ ಟೂರಿಂದ ತಗೊಂಡು ಬಂದಿದ್ದು. ಟಿಪ್ ಟೂರಿಂದ ತಗೊಬಂದ ಅದು ಯೂಶುವಲ್ ಕಾಮನ್ ವರ್ಡ್ ನಮ್ಮ ಮನೆಯಲ್ಲಿ ನನ್ನ ತಗೊಂಡು ಬಂದಿದ್ದು. ಇದೇ ಆ ಸತ್ಯ. ಕೇಕ್ ಮೇಲೆ ಬರ್ಸಿದ್ದೀನಿ ಅವಳೇ ಓದಲಿ ಅಂತ. ಆದರೆ ಈ ಸತ್ಯ ಅವಳಿಗೆ ಆಲ್ರೆಡಿ ಗೊತ್ತಿತ್ತು. ಅವಳಿಗೆ ಗೊತ್ತಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ನಾ ಬೆಂಗಳೂರಿಂದ ಬಂದೆ, ಬಟ್ ಅವಳಿಗೆ ಗೊತ್ತಿತ್ತು. 24 years since mom found you in the ಡಸ್ಟ್ಬಿನ್. ನಮ್ಮಮ್ಮ ಅಟ್ಲೀಸ್ಟ್ ಕಿಪ್ಟೂರ್ ಹಾಸ್ಪಿಟಲ್ ಅಂತನಾದ್ರೂ ಹೇಳ್ತಾ ಇದ್ರು. ನಿಮ್ಮಮ್ಮ ಹೇಳಿದ್ರು 24 ದಟ್ಟು ಕ್ರೈಂಗ್ ಇಮೋಜಿ. ಫುಲ್ ಅಳ್ತಿದ್ದಂತೆ ನೀನು, ಅದಕ್ಕೆ ನಿಮ್ಮಮ್ಮ ಡಸ್ಟ್ಬಿನ್ ಇಂದ ಇಟ್ಕೊಬಂದು ಅವರೇ ಹೇಳಿದ್ದು ನನಗೆ ಇದನ್ನ ಅವಳಿಗೆ ಕನ್ವೆ ಮಾಡು. 24 ವರ್ಷ ಆಯ್ತು ಅವಳನ್ನ ಡಸ್ಟ್ಬಿನ್. 24 years since mom found you in bin. Cut this dustbin and all of Mysore. At least my mom was better. ನನ್ನ ತಮ್ಮನಾದ್ರೂ ಕಿಪ್ಟೂರು ಇದರಿಂದ ಹಾಸ್ಪಿಟಲ್ ಇಂದ ಬಂದೆ ಅಂತ ಹೇಳ್ತಿದ್ದ. ತಿನ್ಸುಮ ನನಗೆ ಚೆನ್ನಾಗಿಲ್ಲ. ಫೈನಲಿ ಮನಸ್ಸಲ್ಲಿರೋ ಭಾರ ಎಲ್ಲ ಇಳಿತು ನನಗೆ. ಸತ್ಯ ತಿಳಿಸಿದ್ಮೇಲೆ ಅವಳಿಗೆ ಕೇಕೆಲ್ಲ ಕಟ್ ಮಾಡಿಸಿ, ಅವಳಿಗೆ ಬೇರೆ ಪ್ಲ್ಯಾನ್ಸ್ ಇದ್ದಿದ್ದರಿಂದ ಅವಳು ಬೇರೆ ಕಡೆ ಹೋದ್ಲು. ನಾನು ನನ್ನ ಫ್ರೆಂಡ್ ಹೋಗಿ ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್ ಬಾಯ್.